ಹೆಣ್ಮಕ್ಳು ಅಲ್ಪ ಸಂತೋಷಗಳು. ಆದರೆ ನಾವು ದಾಂದು ಮೈ ಮೇಲೆ ಬಟ್ಟೆ ಹಾಕ್ಕೊಂಬರ್ತೀವಿ. ಅವ್ರು ನೋಡಿ ಏನು ಒಂದು ರೇಷ್ಮೆ ಸೀರೆ ಉಟ್ಕೊಂಬಂದ್ರೆ ಎಲ್ಲರಿಗೂ ಅದನ್ನು ತೋರಿಸ್ತಾರೆ. ಏನಾರ ವಿಶೇಷತೆ ನಮ್ಮನ್ನು ಎಲ್ಲರೂ ನೋಡಲಿ ಅಂಥೇಳಿ ಅವ್ರು ರೆಡಿ ಆಗ್ತಾರೆ. ನಾವು ಗಂಡಸರು 70,000 75,000 85,000 ಸ್ಕಾಚ್ ಕುಡಿತೀವಿ ರೀ. ಮನೆಗೆ ಬರೋದ್ರ ಕಣ್ಣು ಗಲ್ಲ ಎಲ್ಲ ಉಬ್ಬಿಬಿಟ್ಟಿರ್ತಾವ. ಮುಂಜಾನೆ ಆಗೋದ್ರಾಗ ಏನು ಹೆಂಡ್ತಿ ಕೈಲಿ ಬಡಿಸ್ಕೊಂಡಾನ ನನ್ನಂಗೆ ಬಾತ್ ಬಿಟ್ಟಿರ್ತದೆ ರೀ. ಏನಪ್ಪ ನಿನ್ನ ಪಾರ್ಟಿ ಜೋರು ಅನ್ನೋದ್ರಿ, ಮಾತಾಡಬೇಡ ಅಂತಾರೆ. ಹೌದಲ್ಲ? 70,000 ಸ್ಕಾಚ್ ಕುಡ್ದಂದ್ರೆ ಪಿಟ್ ಅನ್ಲಾರ್ದವ್ರು ನಾವು. ನೀವೇನಮ್ಮ 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ತಂದಿರ್ತೀರಿ. ಇಡೀ ಓಣಿ ಮಂದಿಗೆ ಇಲ್ಲಡ ಮಂದಾಕಿನಿ ರಬ್ಬರ್ ಬ್ಯಾಂಡಾಗ ಇಷ್ಟು ತಗಲ ಮಾಡಿದ್ರೆ ಹರಿಯೋದಿಲ್ಲ. ಇಲ್ಲಡ ತಲೆಯಿಂದ ಹಾಕೊಂಡು ಕಾಲಾಗ ಇಷ್ಟು ತೆಗಿಬೇಕ ಅಂದ್ರೆ ಯಾರು ಗ್ರೇಟ್ರಪ್ಪ? ನಾನು ಇಲ್ಲೇ ಕೂತು ಒಂದು ಬರ್ರಿ ಭಾಳ ಹಿಂದೆ ಬರೆದು ಮರ್ತು ಬಿಟ್ಟಿದ್ದೆ ಅಂತ ಮಹಾಮನೆಯವ್ರು ನೆನಪು ಮಾಡಿ ಹೇಳಿದ್ರಿ. ಏನು ಉತ್ತರ ಕರ್ನಾಟಕದವರು ಹೆಂಗೆ ಅಂದ್ರೆ ಇದನ್ನು ಸ್ಲೋಗನ್ ಮಾಡ್ಕೋಬೇಕು ಅನಿಸ್ಬಿಟ್ಟಿತ್ತು ನನಗೊಂದ್ಸಲ. ಏನು, ನಮ್ಮವರು ನಮ್ಮ ಉತ್ತರ ಕರ್ನಾಟಕದವರು ಬಿಸಿಲನ್ನೇ ಬೆಳದಿಂಗಳೆಂದು ತಿಳಿದವರು. ಬಿಸಿಲುನಾಡು ನೋಡ್ರಿ ನಮ್ಮ ಬಿಸಿಲನ್ನೇ ಬೆಳದಿಂಗಳೆಂದು ತಿಳಿದವರು, ಜೋಳದ ರೊಟ್ಟಿಯನ್ನೇ ಪಿಜ್ಜಾ ಎಂದು ತಿನ್ನುವವರು, ಚಳಿಗೆ ಮಳೆಗೆ ಅಂಜದವರು. ಅರ್ಥ ಆತ್ರಿ ಅಲ್ಲ? ನಮ್ಮವರು ಇವರು, ನಮ್ಮವರು ಉತ್ತರ ಕರ್ನಾಟಕದವರು ಬಿಸಿಲನ್ನೇ ಬೆಳದಿಂಗಳೆಂದು ತಿಳಿದವರು, ಜೋಳದ ರೊಟ್ಟಿಯನ್ನೇ ಪಿಜ್ಜಾ ಎಂದು ತಿನ್ನುವರು, ಚಳಿಗೆ ಮಳೆಗೆ ಅಂಜದವರು, ಬೇರೆ ಯಾರಾದರೂ ತಮಗೆ ಟೊಪ್ಪಿಗೆ ಹಾಕುವ ಮುನ್ನ ತಾವೇ ಟೊಪ್ಪಿಗೆ ಇಟ್ಟುಕೊಳ್ಳುವವರು. ಚನ್ನ ಮಲ್ಲಿಕಾರ್ಜುನನೇ ಎನ್ನ ಗಂಡನಯ್ಯ ಎಂದಳು. ಶಾಬಾಷ್. ಚನ್ನ ಮಲ್ಲಿಕಾರ್ಜುನನ ಗಂಡನಯ್ಯ ಎಂದಳು ಅಕ್ಕ ಮಹಾದೇವಿ. ಚೆನ್ನಾಗಿರುವವರೆಲ್ಲ ನನ್ನ ಗಂಡಂದಿರಯ್ಯ ಎನ್ನುತ್ತಿದ್ದಾಳೆ ನಮ್ಮ ಮನೆಯ ಮೂದೇವಿ. ಎಷ್ಟು ಚೆನ್ನಾಗಿದೆ. ನೀವೇ ಪೂರ್ಣ ಮಾಡಬೇಕು ಕೆಲವು. ಹಿಮಾಲಯದ ತಪ್ಪಲಲ್ಲಿ ಗದಗೊಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ಕೇಳಿದ್ರೆ ಮಾಸ್ತರ್ ಜಪವ ಮಾಡುತ್ತಿದ್ದನು, ತಪವಗೈಯುತ್ತಿದ್ದನು, ಅವನು ಒಬ್ಬ ಯೋಗಿಯಾಗಿದ್ದನು ಅಂತೆಲ್ಲ ಹೇಳಿದರು. ಆದ್ರೆ ನಮ್ಮ ಸಿದ್ಧಿಗೆ ಎದ್ದು ನಿಂತ್ಕೊಂಡು ಇನ್ನೊಮ್ಮೆ ಹೇಳ್ರಿ ಸರ ಅಂದ. ಗಿರೀಶಕರಗಳ ಮಧ್ಯದಲ್ಲಿ ಹಿಮಾಲಯದ ತಪ್ಪಲಲ್ಲಿ ಗದಗೊಡುವ ಚಳಿಯಲ್ಲಿ ಯೋಗಿ ಒಬ್ಬನಿದ್ದನು, ಅವನು ಬೀಡಿ ಸೇದುತ್ತಿದ್ದನು ಅಂದ. ಹುಚ್ಚರ ಅಲ್ಲಿ ಜಪ ತಪ ಮಾಡ್ಕೊಂಡು ಕುಂತ್ರೆ ಶಟದ ಹೋಗ್ತಾನೆ ಅವನು. ಅಲ್ಲಿ ಬೀಡಿ ಸೇದಿದ್ರೆ ಆರಾಮಿರ್ತಾನೆ. ಅದಕ್ಕೆ ಇದು ವಾಸ್ತವ ಪ್ರಜ್ಞೆ ಅಂತ ಅವಂದು. ನೆಕ್ಸ್ಟ್, ಈ ಹಳ್ಳ್ಯಾಗ ಇಲ್ಲೆಲ್ಲ ಭಾಳ ಜನ ಇದ್ದೀರಿ. ಗೌಡರು ಭಾಳ ಅಗ್ದಿ ಖಡಕ್ ಇರ್ತಾರೆ. ಭಾಳ ಖಡಕ್ ಅಂದ್ರೆ ಭಾಳ ಖಡಕ್. ಅವ್ರಿಗೆಲ್ಲರೂ ಊರೆಲ್ಲ ಅನಿಸ್ತಿರ್ತದೆ. ಊರೆಲ್ಲ ಅನಿಸ್ತಿದ್ರೆ ಸಹಿತ ಅವ್ರು ಕೆಲವು ಗೌಡರು ಭಾಳ ಇದನ್ನು ಮಾಡ್ತಾರೆ. ಏನು ತಮ್ಮ, ಆ ಊರಾಗ ಒಂದು ಪದ್ಧತಿ ಇತ್ತು. ಏನು, ಒಂದು ಹನುಮಂದಿರ ಗುಡಿ ಇತ್ತು ಊರ ಹೊರಗೆ. ಆ ಹನುಮಂದಿರ ಗುಡಿಗೆ ಎಲ್ಲರೂ ನಮಸ್ಕಾರ ಮಾಡಿ ಹೋಗ್ತಿದ್ರು. ಗೌಡ್ರನ ಕಂಡುಗಳೇ ಆ ಕಡೆ ಕಡೆ ಹೋಗ್ಬಿಡ್ತಿದ್ರು. ಇವ ಏನು ಮಾಡಿದ, ಹನುಮಂದಿರ ಗುಡಿ ಕಟ್ಟಿ ಮೇಲೆ ಕುಂತ. ಹೋಗೋರೆಲ್ಲ ನನಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಕೂಂತೇನ್ರಿ. ಬಂದ್ರೊಬ್ರು ನಮಸ್ಕಾರ ಹನುಮಪ್ಪಗೆ 3 ಕಲ್ಲೋಗಿ ನನಗೆ ನಮಸ್ಕಾರ ಮಾಡಂದವನು. ಏನ್ರಿ ಇದು? ಬೇಕಾ ಊರಾಗಿರ್ತೇ ಇಲ್ಲ. ಕಲ್ಲ ಬಿಂಚಿ ಆರಿಸಿಟ್ಕೊಂಡಿದ್ದೀನಿ ಗೌಡ. ಹನುಮಪ್ಪಗೆ ಅವನು ಒಯ್ಯೋದು, ಗೌಡಿಗೆ ನಮಸ್ಕಾರ ಮಾಡೋದು, ಹೋಗೋದು. ಹಿಂಗಾರಿ ಏನು ಅನಿವಾರ್ಯ. ಯಾಕಂದ್ರೆ ಹನುಮಪ್ಪ ಸಹಾಯಕ್ಕೆ ಬರೋದಿಲ್ಲ ನೋಡ್ರಿ, ನಮಗೆ ಗೌಡ ಸಹಾಯಕ್ಕೆ ಬರ್ತಾನೆ. ಹಿಂಗೆ ಮಾಡಿ 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 ಎಲ್ಲರೂ ಹೋದರು. ರಾತ್ರಿ ಒಬ್ಬ ಮಾತ್ರ ರೈತ ಬಂದಾಗ ಅವ ಗೌಡ ಆಕಳಿಸದ ಕದ್ಬಿಟ್ಟು ಅಂತ ಅವಾಗ ಅವ ಮೂಲಿಕಲ್ಲಿ ಹೋಗೋದು ಗೌಡಿಗೆ ನಮಸ್ಕಾರ ಮಾಡಿಬಿಟ್ಟನ್ರಿ. ರಾತ್ರಿ ಕನಸಿನಾಗ ಹನುಮಪ್ಪ ಬಂದು ನೋಡ್ರಿ. ಏನ ನನಗೆ ಕಲ್ಲೋಗಿತ್ತೇನ? ಇಲ್ಲೋ ಮರಾಯ, ನಾನು ಗೌಡ ಗಂಜಿ ಮೂಲ್ಯಾಗ ಹೋಗೋದು ನೋ ಮರಾಯ ಅದನ್ನ. ನಿನಗೆ ಒಗಿಲಿಲ್ಲ ಅಂದಾಗ ಹುಚ್ಚ, ನಾನು ಗೌಡ ಗಂಜಿ ಮೂಲ್ಯಾಗ ಕೂತಿದ್ದೆ. ನೀ ಹನುಮಪ್ಪ ಹೋಗೋದಿದ್ರೆ ನಾನು ಏನೋ ಚಿಂತೆ ಮಾಡ್ತಿದ್ದಿಲ್ಲ ಅನ್ನ. ಈ ಸತ್ತಾಗಳೋದು ಬಾಡ್ರಿ ನಮ್ಮಲ್ಲಿ. ಅಬ್ಬಬ್ಬಬ್ಬ ಹಾಡಾಡಿಕೊಂಡು ಅಳ್ತಾರೆ. ಏನು ನಡ್ದೈತಿ ಹಿಂಗ ರೊಟ್ಟಿ ಬಡ್ಕೊತ ಕುಂತಿದ್ಲು ಹೇಳ್ತಿ ಮುದುಕಿ. ಈಗೆಲ್ಲ ನೀವೆಲ್ಲ ಈ ಕಡೆ ಬಂದಿದ್ದು ನಿಮ್ಮ ಅಪ್ಪ ಅಮ್ಮ ಮುದುಕ ಮುದುಕಿ ಇಬ್ಬರೇ ಇರ್ತಾರೆ. ನಾವು ಅಲ್ವಪ್ಪ
ನಿಂದು ಯಾವ್ದಿದು ಊರು? ಮಸ್ಕತ್ತು ಅಲ್ಲೇ, ಬಿಸ್ಕತ್ತು ಅಲ್ಲೇ, ಚಾಕ್ಲೇಟು ಅಲ್ಲೇ, ನಮ್ಮ ಊರಾಗ ನಾನು ಇರ್ತೀನಪ್ಪ ಅಂತಾರೆ. ಅವೆರಡೇ ಅಲ್ಲಿ ಇರ್ತಾರೆ. ಎರಡಕ್ಕೂ ಜಗಳನೂ ಆಡ್ತಿರ್ತಾರೆ, ಹೊಂದಿಕೊಂಡು ಇರ್ತಾರೆ. ಹಿಂಗೊಮ್ಮೆ ಜಗಳ ಬಂತು. ರೊಟ್ಟೆಗೆ ಏನು ಮಾಡಿ ಅಂತ ಕೇಳ್ದೆ ಗಂಡ. ಪುಂಡಿ ಪಲ್ಯ ಮಾಡಿ. ನನಗೆ ಬದ್ನಿಕಾಯಿ ಪಲ್ಯ ಬೇಕು. ಬದ್ನಿಕಾಯಿ ಇಲ್ಲೋ ಮರ, ಯಾವ್ದಾರು ಒಂದು ತಿನ್ನ. ಎಲ್ಲ ಬದ್ನಿಕಾಯಿ ಹಠ ಗಂಡಿನ. ತರಕ್ಕೆ ಹೋಗ್ತೀನಿ ನಾನು, ತಂದು ಕೊಡ್ತೀನಿ, ಅದ್ರಾಗ ಮಾಡೋ ಹೋಗಂತ ರೊಟ್ಟಿ ಬಡ್ಕೊಂತ ಕುಂತ್ಲು. ತರಕ್ಕೆ ಹೋದ. ಹಿಂಗೆ ಜಗಳಾಡಿ ಹೋದಕ್ಕೂ ಸ್ವಲ್ಪ ಹಾರ್ಟ್ನೊಳಗೆ ಏನೋ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತು ಹೋಗ್ಬಿಟ್ಟಿತ್ತು. ಪಾಪ ಶವ ಎಲ್ಲ ತೊಗೊಂಬಂದು ಮನ್ಯಾಗ ಇಟ್ಟರು. ಬಂದವ್ರಿಗೆಲ್ಲ ಮುದುಕಿ ಹಾಡಾಡ್ಕೊಂಡು ಒಳಕತ್ತಿತ್ತು. ಏನಾಗಿತ್ತವ? ಯಪ್ಪ ರೊಟ್ಟಿ ಬಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ಬಗ್ಸಿದ, ತರಕ್ಕೆ ಹೋದ, ವಾಪಸ್ಸ ಬರಲಿಲ್ಲ. ಅಯ್ಯಯ್ಯೋ ನಿಂತ್ಲ. ಇನ್ನೊಬ್ಬಾಕಿ ಬಂದ್ಲು. ಯವ್ವ ಏನಾಗಿತ್ವೆ ಗೌಡ್ಗ? ಯಪ್ಪ ರೊಟ್ಟಿ ಬಡ್ಕೊಂತ ಕುಂತಿದ್ದೆ, ಬದ್ನಿಕಾಯಿ. ಹಿಂಗೆ ಆ ಊರಾಗ 2,000 ಜನಸಂಖ್ಯೆ ಇತ್ತು ರೀ. 1800 ಜನ ಬಂದರು. ಈ ಕಡೊಬ್ರು ಬರಕ್ಕೆ ಹತ್ಬಿಟ್ರಿ. ಕೊಡಿಗೆ ಹಾಕಿ ಸೊನ್ನೆ ಶುರು ಮಾಡಿಬಿಟ್ಲು. ಏನಾಗಿತ್ತವ? ಏನಾಗಿತ್ತವ? ರೊಟ್ಟಿ ಬಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ಕೇಳಿದ, ತರಕ್ಕೆ ಹೋದ, ವಾಪಸ್ ಬರಲಿ. 2 ಕೈ ಬಡ್ದು ಸಾಕಾತ್ರಿ. ಎಲ್ಲ ಸಾಕಾತು, ಓಡಾಟ ಆತು. ಕಡೆಗೆ ಒಬ್ಬ ಹುಡುಗ ಬಂದು ಏನವ ಅಂದ. 1000 ಮಂದಿಗೆ ಹೇಳೀನಿ. ತೋತೋ ನಾನು ಅದನ್ನು ಕೇಳಂಗಿಲ್ಲ, ನೀ ಕಾಳಜಿ ಬಿಡು. ಮತ್ತೆ ಏನು ಕೇಳ್ತಿ? ರೊಟ್ಟಿ ಬಡ್ಕೊಂತ ಕುಂತಿದ್ದಿ, ಬದ್ನಿಕಾಯಿ ತರಕ್ಕೆ ಹೋದ, ವಾಪಸ್ ಬರಲಿಲ್ಲಲ್ಲ, ಅವತ್ತು ರೊಟ್ಟಿಯಾಗಿ ಏನು ಮಾಡಿದಿ ನೀನು ಅಂತ ಕೇಳಿದೆ ಅವ. ಅವಾಗ ಅಯ್ಯೋ ಪುಂಡೆ ಪಲ್ಯನ ಮಾಡ್ಕೊಂಡು ತಿನ್ನೋ, ಬಾ ಸರ್ದಾರ ಕುಂದ್ರ ಬಾ ಅಂದ್ಲಂತವ. ಅಂದರೆ ಎಲ್ಲವನ್ನ ಸ್ವೀಕರಿಸುವಂಥ ಮನೋಭಾವ ವಯಸ್ಸಾದ್ಮೇಲೆ ಬರ್ಬೇಕ್ರಿ. ಬಾಲ್ಯದಲ್ಲಿ ಆಯುಷ್ಯ ವರ್ಧನೆ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ನೋಡ್ರಿ, ನಮ್ಮ ಹಿರಿಯರೆಲ್ಲ 58-60 ವರ್ಷಕ್ಕೆ ಸತ್ತಾರೆ. ಆದರೆ ನಾವು 64 ವರ್ಷ ಇನ್ನೂ ನಿಂತು ಮಾತಾಡ್ತೀವಿ. ಬಟ್ ಏನಿದೆ ಇದು ಗುಣನೋ ಅಥವಾ ಏನು ಗಾಳಿನೇ ಹೆಂಗೈತನೋ, ಆಯುರ್ಮಾನ ಜಾಸ್ತಿ ಆಗೈತಿ ಈಗ. ಯಾಕ್ರಿ? ಚಿಕ್ಕ ವಯಸ್ಸಿನ ಸಾಯೋರು ಭಾಳ ಕಡಿಮೆ. ಕೊರೋನಾದಾಗ ಏನು ಹೋದ್ರು ಪಾಪ. ಆದರೆ ಇವಷ್ಟು ಆಯುಷ್ಯ ವರ್ಧನೆ ಯಾಕೆ ಜಾಸ್ತಿ ಆಗತ್ತರ? ದಿನಕ್ಕೆ ಅರ್ಧ ಗಂಟೆಗಳ ಕಾಲ ನಗರಿ. ಒಬ್ಬರು ಮಾತಾಡ್ದು ಜೋಕ್ ಕೇಳ್ಕೊಂಡು ನಗೋದು, ಅದನ್ನು ಪ್ರಾರಂಭಿಸಿ. ಲಾಫಿಂಗ್ ಕ್ಲಬ್ ಅಂತ ಇರ್ತಾವೆ, ಸುಮ್ಮನೆ ನಗ್ತಾರೆ. ಅದು ಒಳ್ಳೇದೇ, ಆದ್ರೆ ಸ್ವಲ್ಪ ಪಕ್ಕಡಿ ಬ್ಯಾನ್ ಆಗ್ತಾವೆ ಅದಕ್ಕೆ. ಈಗ ನ್ಯಾಚುರಲ್ ನಗೋದಕ್ಕೂ ಇದಕ್ಕೂ ವ್ಯತ್ಯಾಸ ಆಕತಿಲ್ಲ ರೀ. ಅನ್ನೋದಕ್ಕೆ ಈಗ ನೀವು ನಗೋದಕ್ಕೂ ವ್ಯತ್ಯಾಸ ಐತಿಲ್ಲ. ಹೆಣ್ಮಕ್ಳಿಗೆ ಆಯುಷ್ಯ ಜಾಸ್ತಿ, ಲಾಂಜೆವಿಟಿ ಅಂತ ನಾವೇನು ಕರಿತೀವಿ. ಇದು ನಾನು ಕಂಡುಕೊಂಡು ಫಾರ್ಮುಲಾ ರೀ. ನಾ ಯಾರ ಮನೆಗೆ ಹೋಗ್ಲಿ ಗಂಡನ ಫೋಟೋಕ್ಕೆ ಆಹಾರ ಇರ್ತದೆ ರೀ. ಏನವ ಯಜಮಾನ್ರು? 30 ವರ್ಷ ಆಯ್ತು. ಹುಡ್ರು ಇಟ್ಟಿದ್ದು ಯಾರ ಮನೆಗೂ ನಮಗ BP ಶುಗರ್ ಅಷ್ಟು ಅವ್ರಿಗೆ ಏನೇನಿಲ್ಲ. ಯಾಕೆ ನಗ್ತಾರ, ಮಾತಾಡ್ತಾರ, ಫ್ರೆಂಡ್ಸ್ ಅದಾರ. ಈ ಲಗ್ನ ಪತ್ರ ಕೊಡ್ಲಕ್ಕೆ ಬರ್ತಾರೆ ನಮ್ಮಲ್ಲಿ. ಇದು ಗಂಡ ಹೊರಗೆ ಕೂತಿರ್ತದೆ ಕಟ್ಟಿಗೆ. ಆಂಟಿ ಅದಳಂದ್ರೆ ಒಳಗೆ. ಯಾಕ ನಮ್ಮ ಮಾವನ ಲಗ್ನ ಕೊಡ ನಗಂಗೆಲ್ಲ ಮಾತಾಡಂಗಿಲ್ಲ. ಒಳಗ ಹೋಗ್ತಾವ್ರಿ. ಒಳಗೆ ಹೋದ್ರೆ ಒಮ್ಮೆಲೆ ಯಾರ್ದು ಏನು ಅಂತ ಕೇಳಂಗಿಲ್ಲ. ಬಾ ಪುಟ್ಟ ಬಿಸಿಲಾಗ ಬಂದಿಲ್ಲಪ್ಪ, ಶರ್ಬತ್ ಮಾಡ್ಲಾನ, ಮುಂಜಾನೆ ಉಪ್ಪಿಟ್ಟೈತೆ ಫ್ರಿಜ್ನಾಗ ಕೊಡ್ಲಾನ, ತಿನ್ನಿಸಿ ಉಣಿಸಿ ಕುಡಿಸಿ ಆಮೇಲೆ ಎದಕ್ಕೆ ಬಂದಿ ಅಂತ ಕೇಳ್ತಿ. ಇವ ಡೈರೆಕ್ಟ್ ಪೊಲೀಸ್ ಅನ್ಕೋರಿ ಒಂದು. ಹಿಂಗಾಗಿ ಒಳಗೆ ಹೋಗ್ತಾರೆ. ಈಗ ಯಾರ ಸತ್ರು ಅಂದ್ರೆ ಅವಾಗ ಹೇಳ್ತಾರ, ಆಕಿಗೆ ಹೇಳಂಗಿಲ್ಲ ರೀ. ಇವ ರೆಡಿಯಾಗಿ ಬಗ್ಲಾಗ ಪಂಜಾನೋ ಟವಲ್ ಇಟ್ಕೊಂಡೋಗಿ ಕುಂತಿರ್ತಾನೆ ರೀ. ಗೌಡ್ರು ಹೋಗ್ಯಾರಂತ ನಡಿ ಅಂತ ಅವ್ರಿಂದ. ನಗತೀರಮ್ಮ, ನಿಮಗೆ ಸ್ನೇಹಿತರದಾರ, ಮಾತಾಡಿಸ್ತಾರ. ನಗು ಆಯುಸ್ಸವನ್ನು ವೃದ್ಧಿ ಮಾಡ್ತಾರೆ. ಲಾಫ್ಟರ್ ಈಸ್ ದಿ ಬೆಸ್ಟ್ ಮೆಡಿಸಿನ್. ಪ್ಯಾರಾಲಿಸಿಸ್ಗೆ ಏನು ಗೊತ್ತಿಲ್ಲ ನಿಮಗೆಲ್ಲ, ಪಾರ್ಶ್ವವಾಯು ಅಂತಾರೆ, ಹೌದಾ? ಪ್ಯಾರಾಲಿಸಿಸ್ ಆದ ಹೆಣ್ಮಕ್ಳನ್ನ ನಾನು ಇವತ್ತಿನವರೆಗೂ ನೋಡಿಲ್ರಿ. ಬ್ರಹ್ಮ ಸೃಷ್ಟಿ ಮಾಡ್ಯಾನೋ ಇಲ್ಲ ಗೊತ್ತಿಲ್ಲ. ಯಾಕ್ರೆ ಎಲ್ಲೂ ಪ್ಯಾರಲೈಸ್ ಆಗಂದ್ರೆ ನೀವು ಏನಿದ್ರು ನಮ್ದ ಟಿಂಗ್. ಇವು ಹೆಂಗಂದ್ರೆ ಊರು ಚಿಂತೆ ಹಚ್ಕೊಂಡು ಯಾರೋ ಸ್ವರ್ಗಿದ್ರಂತಾರಲ್ಲ ಹಂಗ್ರಿ. ಇವು ಗಂಡೊಬ್ಬ ಹಿಂಗೆ ಅಡ್ಡಾಡಕತ್ತಿದಂತ. ಏನಾಗ್ಯದ? ನಾ ಮಕ್ಕಳುಗಳಿಗೆ ಆ ಕಡೆ ತಿರುಗಿ ಮಲಗ್ತಾನ, ಹುಡ್ರನ್ನ ಮಾತಾಡ್ಸೋದಲ್ಲ, ನಗಂಗಿಲ್ಲ. ಏನಾಗಿರ್ಬೇಕು ಇವಾಗ ಅಂತೇಳಿ ಒಂದು 2 ತಿಂಗಳ ಕಾದಳ್ರಿ. ಕಾದ ಇಲ್ಲ ಏನೋ ಆಗ್ಬಿಟ್ಟತಿ ಇವಾಗ, ನನ್ನ ಮೇಲೆ ಏನಾರು ಅನುಮಾನ ಬಂದದೇನೋ ಎಲ್ಲ ಕೇಳಿ. ಹಂಗೇನಿಲ್ಲ, ಮತ್ತೆ ಹಿಂಗ್ಯಾಕದ್ರಿ ನನಗೆ ಗೊತ್ತಿಲ್ಲ. ಮನಃಶಾಸ್ತ್ರಜ್ಞ ಹತ್ರ ಕರ್ಕೊಂಡು ಹೋದ್ಲಂತ್ರಿ. ಕರ್ಕೊಂಡೋಗಿ ತೋರಿಸಿದ್ಲು. ಏನೂ ಆಗಿಲ್ಲಮ್ಮ ನಿನ್ನ ಗಂಡಗ ಅಂತ ಹೇಳಿದ. ಆದರೂ ಸ್ವಲ್ಪ ಪರ್ಸ್ನಲ್ ಅದಮ್ಮ ಕೇಳ್ತೀನಿ, ಹೊರಗೆ ಹೋಗು ಅಂದಾಕಿ. ಒಳಕಂತ ಹತ್ಕೊಂತ ಹೊರಗೆ ಹೋದ್ಲಾಕಿ. ಕೇಳಿದೆ, ಏನು ರೀ ಭಾಳ ಆ್ಯಕ್ಟಿವ್ ಇದ್ರಿ ಅಂತ ನೀವು, ಯಾಕೆ ಹಿಂಗಾಗಿರಿ ಈಗ? ಏನು
ಏನು ಚಿಂತೆ ನಿಮ್ಗೆ? ಹೇಳ್ತಿ ಏನ್ರ ಅನುಮಾನ ಐತಾನೆ ಕಿವ್ರೆ? ಹೇ ದೇವ್ರಿ ಆಕಿ ಇನ್ನ ನಾನಾ ಬಾಂಡ. ಮತ್ತು ಏನು ಚಿಂತೆ? ರೊಕ್ಕ ಮಕ್ಕಳು ದುಡಿಯಾಕತ್ಯಾರ, ಏನು ಚಿಂತೆ? ಮತ್ತು ಯಾಕಿಲ್ರಿ? ನೆಕ್ಸ್ಟ್ ಮೋದಿ ಬರ್ತಾರ ಇಲ್ಲ ಅನ್ನೋದು ನನಗೆ ಚಿಂತೆ ಆಗಿದೆ. ಅದಕ್ಕೆ ನಿಮ್ಮ ಗಂಡಂದ್ರೆ ಸುಡುಗಾಡು ಮಾರಿ ಮಾಡಿದ್ರೆ ಅವ್ರಿಗೆ ಅಂಥ ಚಿಂತೆ ಇರ್ತಾವಾಗಲಿ, ನಿಮ್ಗೆ ಏನು ಇರಂಗಿಲ್ಲಮ್ಮ. ಊರು ಚಿಂತೆ ಮಾಡಿ ಮುಲಾಸರಿದೆ ಅಂತ ನೋಡ್ರಿ, ಹಂಗೆ ನಮ್ಮದು ಪರಿಸ್ಥಿತಿ. ಸುಮ್ಮನೆ ಚಿಂತೆ ಮಾಡ್ತೀವಿ. ಆಗ ನೋಡ್ರಿ ಅಂಬರೀಷ್ ಆದರ್ಶ ವ್ಯಕ್ತಿ ರೀ, ನಮ್ಮ ಊರನ್ನ ಹೆಮ್ಮೆ ಅದು, ರತ್ನ ಅಂತೀವಿ ನಾವು. ಅವರು ತಮ್ಮ ಕೆಲಸ ತಾವು ಮಾಡಿಕೊಂಡಿದ್ದು ಭಾಳ ಕಮ್ಮಿ. ಯಾಕ್ರಿ? ಅವರು ಫೋನ್ ಮಾಡಿದ್ರಂತೂ ಗಮನ ಇಟ್ಟು ಕೇಳ್ತಿರ್ತೀವಿ ನಾವು. ಮಾಸ್ತರ್ ಹೇಳ್ದಂಗೆ ಒಂದೊಂದು ವಿಷಯ 3 ಸಲ ಹೇಳ್ತಾರೆ ಅವರು. ತಲೆಯಾಗ ಹೊಕ್ಕತೆ ಇಲ್ಲ ಇತ್ಗ ಇಲ್ಲಿಯೂ ಅಷ್ಟೇ ನೋಡ್ರಿ. ನಾವೆಲ್ಲ ಕಾರ್ನಾಗ ಸ್ವಲ್ಪ ನೀವೆಲ್ಲ ಇದನ್ನ ಮಾಡೋ ಮುಂದೆ ರೆಸ್ಟ್ ಮಾಡ್ತಿದ್ವಿ, ಹೊರಗೆ ಕಾಯಕತ್ತಾರೆ. ನಾವು ಮಕ್ಕೊಂಡಿವಿ, ಈ ಕಡೆ ಹೋಗ್ರಿ ಅಂತಾರೆ. ಕಾರ್ಯ ನಾವು ಮಕ್ಕೊಂಡ್ವಿ, ಮಂದಿನ ಆ ಕಡೆ ಮಕ್ಕೊಂಡು ಅಂತ ಸೇವಾ ಮನೋಭಾವನೆ ವ್ಯಕ್ತಿ ಬಹಳ ಅಪರೂಪ ರೀ. ಅವ್ರಿಗೊಂದು ಚಪ್ಪಾಳೆ. ಯಾವ ತೊಗೊಂಡು ಮುಗಿಸ್ಬೇಕಂದ್ರೆ ಲಕ್ವಾ ಪ್ಯಾರಲೈಸ್ ಟಿಂಗ್ ಅಂತ ನಿಂದ್ರೆ ನಾವೇ ಯಾಕ ಅಂತ ನಾ ಕೇಳಿದೆ. ನಾವು ಕೈಕಾಲುಗಳು ನಡೆಸೋರು, ವಾಕಿಂಗ್ ಮಾಡಿದ್ರೆ ಹೆಂಗ್ರಿ? ನಾವು ಹೆಣದಿಂದ ಹೋಗೋರು ಹೋದಂಗೆ ಹೋಗ್ತಿರ್ತೀವಿ. ಅವ್ರು ನೋಡ್ರಿ ವಾಕಿಂಗ್ ಹೋಗ್ಬೇಕು ಅಂತ ಹಿಂದಿನ ದಿವಸ ಮೀಟಿಂಗ್ ಕರೀತಾರ. ಸುಶೀಲಾ, ಮಂದಾಕಿನಿ, ನರ್ಮದಾ, ಕಮಲಾ, ಸಾವಿತ್ರಿ, ಸತ್ಯವತಿ, ಪಮ್ಮ, ಹೇಮ ಎಲ್ಲರೂ ಬರ್ರಿ. ಯಾಕ ನೋಡು, ನಮಗೂ ಮೈ ಭಯಂಕರ ಬರಕತ್ತೈತಿ. ನಮ್ಮ ಗಂಡಂದ್ರೆ ಇನ್ನ ಹೊಂಚಿ ಕಡ್ಡಿದ್ದಂಗೆ ಅದಾರ. ನಾವು ವಾಕಿಂಗ್ ಹೋಗ್ಬೇಕು ನಾಳಿಂದ. ನಾವು ಸೀರಿಯಲ್ ಕಮ್ಮಿ ಮಾಡ್ಬೇಕು, ವಾಕಿಂಗ್ ಹೋಗ್ಬೇಕು. ನೋಡ್ರಿ ನಾಳೆ ಬೆಳಗ್ಗೆ ಹೋಗೋಣ ಅಂತ ಡಿಸಿಷನ್ ತೊಗೊಂಡು ಒಬ್ರು ಯಾರು ಲೀಡರ್ ಮಾಡ್ತಾರೆ. ನೋಡಿ ಡ್ರೆಸ್ ಕೋಡ್, ಎಲ್ಲರೂ ಸೀರೆ ಅಂದ್ರೆ ಸೀರೆ, ನೈಟಿ ಅಂದ್ರೆ ನೈಟಿ, ಚೂಡಿದಾರ ಅಂದ್ರೆ ಚೂಡಿದಾರ. ಡ್ರೆಸ್ ಕೋಡ್ ಮಾಡಿಕೊಂಡು ವಾಕಿಂಗ್ ಹೋಗ್ತಾರೆ. ಇವು ಗಂಡಸ ಪಟ್ಟಿ ಡ್ರೈವರ್ ಮೇಲೆ. ಯಾಕ್ರಿ ಪಾಟೀಲ್ರ ಡ್ರೈವರ್ ಮೇಲೆ ವಾಕಿಂಗ್ ಮಾಡಕತ್ತೀರಿ? ನಮ್ಮನ್ನ ಯಾರು ನೋಡ್ತಾರೆ? ನಮ್ಮನ್ನ ಯಾರು ನೋಡ್ತಾರೆ ಅನ್ನೋದೇ ದೊಡ್ಡ ಮೈನಸ್ ಪಾಯಿಂಟ್ ನಮ್ದು. ಇವ್ರು ಹಂಗಲ್ಲ, ಜನ ನಮ್ಮನ್ನೇ ನೋಡ್ತಾರೆ ಅಂತ ಆಸೆ ಇಟ್ಕೊಂಡು. ಹೌದಾ? ಈ ಬುದ್ಧಿ ನಮಗೆ ಬಂದಿನ ನಾವು ಉದ್ಧಾರ ಆಗ್ತೀವಿ ಅಮ್ಮ. ಪ್ಯಾರಲೈಸಿಸ್ ಅಟ್ಯಾಕ್ ಯಾಕೆ ಬರ್ತಾರೆ? ಕೈ ಬಾಯಿ ಬಳಸಂಗೆ ಇಲ್ರಿ ಗಂಡಸು. ಇಲ್ಲಿ ಕುಂತಿರ್ತಾರೆ. ಎಷ್ಟೋ ಜನ ಕಾರ್ಯಕ್ರಮ ನೋಡ್ರಿ, ಬೆಂಗಳೂರಾಗ ದೊಡ್ಡ ದೊಡ್ಡ ಕ್ಲಬ್ಗಳಿಗೆ ಹೋಗಿರ್ತೀವಿ ನಾವು. ಬಿದ್ದು ನಗಂಗಿಲ್ಲ, ಚಪ್ಪಾಳೆ ತಟ್ಟಕ್ಕಿಲ್ರಿ. ಆದರೂ ಒಂದು 3 ಆಫೀಸರ್ ಚಪ್ಪಾಳೆ ತಟ್ಟಿದ್ರೆ ಹೆಂಗ್ರಿ? ಈ ಬಳ್ಳಿಗೆ ಈ ಬಳ್ಳು ಅದು ಇಲ್ಲೇ ರೀ. ಒಂದು ಜೋಕ್ ಹೇಳಿ ನಿಂದಿರ್ಸಿವಿ, ನಾನು ಮನೆ ಹಿಂಗೆ ಮಾಡಿದ್ರು. ಏನು ಮುಗಿಸಂತಾನೋ ಏನು ನಮ್ಮನ್ನು ಏನು ಹೇಳ್ತಾನೋ ಗೊತ್ತಾಗಲ್ತ್ರಿ. ಶಾಲೆ ಹುಡುಗರು ಸನ್ನಿ ಮಾಡ್ತಿರ್ತಾರೋ, ಟೀಚರ್ ಹಿಂಗಾದ್ರೆ ಹಂಗೆ ಮಾಡಿ ಚಪ್ಪಾಳೆ ಅಂತಿರೋದು ನೋಡಿ. ಹಿಂಗೆ ಬಿದ್ದು ನಕ್ರ ಚಪ್ಪಾಳೆ ತಟ್ಟಿದ್ರೆ ಮೂಡ್ ಬರ್ತೈತೆ ಮಾತಾಡೋದು. ಇಲ್ಲಕ್ರಿ ಏನು ಬರ್ತದೆ? ಬೆಂಗಳೂರಾಗ ಕೆಲವು ಕಡೆ ಭಾಳ ಕಷ್ಟ ರೀ, ಬರೇ ಹಿಂಗೆ. ಇನ್ನು ಹೆಣ್ಮಕ್ಳಿಗೆ ಯಾಕೆ ಪ್ಯಾರಲೈಸ್ ಆಗೋದಿಲ್ಲ? ಇಡೀ ದೇಹವನ್ನು ಬಳಸ್ತಾರೆ ಅವರು ಎಲ್ಲ ಕೆಲಸಕ್ಕೆ. ಈಗ ಯಾರ ಗಂಡಸ್ಬೇಕು ಒಬ್ಬ ಆಗ್ಲಾರ್ದವ, ಒಟ್ಟ ನಿಮ್ದು ಸಂಘದಾಗ ಸೇರ್ಲಾರ್ದವ, ಪಟ್ಟಿ ಕೊಡ್ಲಾರ್ದವ, ಕೆಲಸ ಮಾಡ್ಲಾರ್ದವ ಇದ್ದಂದ್ರೆ ಅವ ಕಾರ್ಯಕ್ರಮಕ್ಕೆ ಪ್ರಾಣೇಶ್ ಬಂದಾನ ಅಂತೇಳಿ ಬಂದ್ಗಳು ಒಬ್ರಿಗೊಬ್ರು ನೋಡಿ ಈಗ ಬಂದವ ಅಂತ ಇಷ್ಟ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಇವರು ಅದು ಹೆಣ್ಮಗಳು ಎಂದೂ ಸಂಘಕ್ಕೆ ಬರ್ಲಾರ್ದಕ್ಕಿ ಬಂದ್ಬಿಟ್ಲಂದ್ರೆ ಬಾಯಿ ಹೊಡಿತೈತ್ರಿ ಫಸ್ಟ್, ಆಗ್ಬಿಡ್ತದೆ ಬಾಯಿ. ಇವ್ರದ್ದು ಆಗೋದ್ ಲೆಕ್ಕರಿ. ಇವರು ಅದಕ್ಕೂ ಎಕ್ಸಸೈಸ್ ಮಾಡಿ ಅದಕ್ಕೂ ಎಕ್ಸಸೈಸ್ ರೀ. ನಮಗೆ ಹಂಗೆ ಮಾಡೋದು ಬರೀ ನಾವು ಬ್ರಷ್ ಮಾಡೋ ಮುಂದೆ ಒಂದ, ಬೇರೆ ಟೈಮ್ ನಮಗೆ ಇಲ್ಲ ಮಾಡೋದು ಅದು ಲಕ್ವ ಹೊಡ್ಯಾಕಿಂತ ಸಬದಾಗ ಬರ್ತೈತ್ರಿ. ಪ್ಯಾರಲೈಸಿಸ್ ಬಂದು ಸೈಡ್ ನಿಂತಿರ್ತೈತಿ. ಇದು ಗಣಮಗ ಹಿಂಗೆ ಮಾಡ್ತಿರ್ತಾನೆ. ಬಿದ್ದಾಗ್ತಿರ್ತಾಳ, ಚಪ್ಪಾಳಿ ತಡ್ತಿರ್ತಾಳ. ಇದು ಸುಮ್ಮನೆ ಕುಂತಿರ್ತಾಳೆ ಹೊಡೆಯೋದಕ್ಕಂತ ಹೇಳ್ಬೋದು. ಹೌದಾ? ಅದಕ್ಕೆ ಸ್ನೇಹಿತರೆ, ಹಾಸ್ಯವನ್ನು ಎಂಜಾಯ್ ಮಾಡಬೇಕಾದ್ರೆ ನಮ್ಮ ದೇಹದ ಎಲ್ಲ ಅವಯವಗಳು ಕೆಲಸ ಮಾಡೋದು. ಹೆಣ್ಮಕ್ಳು, ನನ್ನ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳೇ ಅತಿ ಹೆಚ್ಚು. ಬಂದ ತಕ್ಷಣ ಗಂಡಸರು ಸೀಟ್ ಬಿಟ್ಟು ಕೊಡ್ತಾರೆ.
ಹೆಂಡ್ತಿ ಕರಿತಿರ್ತಾಳ, ಬರ್ರಿ ಕೂತು ಬಿಡು ಬರ್ರಿ ಇಲ್ಲೇ ಅಂತಾಳ. ನಾ ಯಾವಾಗ ಹೋಗ್ತೀನೋ ನನಗ ಗೊತ್ತಿಲ್ಲ. ಒಂದಕ್ಕಿನಲ್ಲಿ ಕೂಡಿಸಿ ದೂರ ನಿಂದಿರ್ತಾನ್ರಿ ಅವ. ಟೈಮ್ ಆಗಿಬಿಡ್ತೈತ್ರಿ, 9:30 10 ಆಗಿಬಿಡ್ತೈತೆ. ಅವಾಗ ನಿಮ್ಮ ಯಜಮಾನ್ರಿ ಇಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ನಿಂತಾನ ನಾನು ನೋಡೋದಿಲ್ಲ ಅವನ್ನ. ಯಾಕ ನೋಡಿದಂದ್ರೆ ಸಾಕು, ಹೇಳ ಮಾಡ್ತಾನ್ರಿ ಅವ. ಬಿಡಂಗಿಲ್ಲ. ತಿರುಗಿ ನೋಡಿಲ್ದ ಸತ್ಲಂತಾನ ಹಾಕಿ. ಯಾಕಂದ್ರೆ 7ಕ್ಕೆ ಅಲ್ಲಿ ಕುಂದಿರ್ಸ್ತಾನ ಹೋಗ್ಬಿಟ್ಟಿರ್ತಾನ್ರಿ. ಅವ್ 2 ತಾಸಿಗೆ ಸಾಕಾಗಿಬಿಡ್ತೈತೆ. ಸರ್ವ ಅಂತಾನ, ನೋಡಂಗಿಲ್ಲ. ಅದಕ್ಕೆ ನೀನ ಟೈಮ್ ಅಲ್ಲೇವೆ ಮತ್ತೆ ಹುಡ್ರು ಬಂದ್ಬಿಟ್ಟಿರ್ತಾರೆ ಸಾಲಿಂದ. ಸಾಲಿ ಹೆಂಗ ಹೊಯ್ಕೊ ಅಂತಾಳ ಅನ್ಕೊಂಡು. ಅದಕ್ಕೆ ಜೀವನದಲ್ಲಿ ಸತಿಪತಿಗಳಿಬ್ಬರ ಸಂವಾದ, ಸತಿಪತಿಗಳಿಬ್ಬರ ಒಂದು ಹಾಸ್ಯ ಆ ಮನೆಯನ್ನ ಬೆಳಗ್ತಂತ ಹೇಳ್ತಾ ಸಮಯ ಹತ್ರ ಇಲ್ಲಿ ಭಾಳ ಇವತ್ತಿನ ಅಡಿಗೆ ಮಾತ್ರ ಭಾಳ ಚಂದ ಆಗಿತ್ತು. ಯಾರು ಮಾಡಿದ್ದೀರಿ? ಎಲ್ಲರೂ ಮನೆಯಿಂದ ಮಾಡ್ಕೊಂಬಂದಿದ್ದೀರಾ? ಇಲ್ಲೇ ಮನ್ಯಾಗ್ರಿ. ವಾ, ಒಂದೇ ಒಂದು ಅದು ಏನು ತರಕಾರಿ ಫೇಲ್ ಆಗಿದ್ದಿಲ್ಲ. ಭಾಳ ಚಂದಿತ್ತು, ಅದ್ಭುತವಾಗಿ ವಿವಾಹ ಭೋಜನವಿದು ಅನ್ನಂಗಿತ್ತು. ಇಲ್ಲೇ ಇರಲಿ, ಅದು ನಮ್ಮದು. ಆದರೆ ಟಿವಿಯಾಗೂ ಕೂಡ ಹೊಸ ರುಚಿ ಅಂತ ಕಲಿಸ್ತಾರಮ್ಮ. ಅದನ್ನ ನೋಡಿ ಯಾರು ಅಡುಗೆ ಮಾಡಿರ ಪಾಪ ಚಲೋ ಹೇಳ್ಕೊಡ್ತಾರ. ವೆರಿ ಗುಡ್. ಅಮ್ಮವ್ರು ಎತ್ತಿರ ಕೈ. ಹೊಸ ರುಚಿ ನೋಡ ಗಂಡ ಮಕ್ಕಳಿಗೆ ಬಡಿಸಿ ಹಾಕಿನ್ರಿ. ಮತ್ತಾರು ಈ ಕಡೆ 2 3 4 ಗಂಡು ಮಕ್ಳು ಬ್ಯಾಡ್ರು ಯಪ್ಪ, ನಾ ಹೆಣ್ಮಕ್ಳಿಗೆ ಕೇಳಕತ್ತೀನಿ. ನಿಮ್ಮ ಮತ್ತು ಅನುಭವ ಅವ್ರು ಬಿಡಂಗಿಲ್ಲ ನೋಡ್ರಿ. 1 2 3 4 5 6 7 8 9 ವಾ 11 ಜನ ಸಿಕ್ಕರಿ. ಬರೇ ಸೀರಿಯಲ್ ನೋಡಬಾರ್ದು, ಹೊಸ ರುಚಿನೇ ನೋಡ್ಬೇಕು ಅನ್ನೋದಕ್ಕೆ ಇವ್ರ ಉದಾಹರಣೆ. ಈ ಕಡೆ ಆತು, ಈ ಕಡೆ 5-10 ಮಂದಿ ಸಿಕ್ಕರು. ನಡಿ 25 ಆತು ಒಟ್ಟು. ಈಗೇನು ಟಿವಿ ನೋಡಿ ಹೊಸ ರುಚಿ ಮಾಡ್ದಂತ ಕೈ ಎತ್ತಿಲ್ರಿ. ಇವ್ರು ಟಿವಿ ನೋಡಿ ಮಾಡಿದ ಅಡಿಗೆನ ಉಂಡು ಬಂದು ಬದುಕಿದ ಗಂಡಸರಿದ್ದೀರ ನೀಲ್ ಯಾರು? ಯವ್ವ ಟಿವಿ ನೋಡಿ ಅಡಿಗೆ ಮಾಡಬಾರ್ದ್ರವ. ಮನ್ಯಾಗ ಅತ್ತಿ ನಿಮ್ಮ ಅವ್ವ ಇದು ಅವರಿಂದ ಕಲ್ತ್ಕೊಂಡ್ಬರ್ಬೇಕು. ಏನು ಕಲಿಸ್ತಾರೆ? ಬನ್ನಿ ಹೊಸ ರುಚಿ ಕಲಿಯೋಣ. ಆಯ್ಕೊಂದು 50,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಬಂದಿರ್ತಾಳೆ. ಈಗ ಅಡಿಗೆ ಕಲ್ಸಕ್ಕೆ ಫ್ರಾಕ್ ಹಾಕೊಂಬಂದಿರ್ತಾಳೆ. ಸ್ಲೀವ್ಲೆಸ್ ಬ್ಲೌಸು, ಫ್ರಾಕು, ಕಣ್ಣಿಗೆ ಒಂದು ಜಂಪಿ, ಕೂದಲು ಬಿದ್ದುಬಿಟ್ಟಿರ್ತಾರೆ. ಅದನ್ನು 2 ಸೆಕೆಂಡ್ ಟೆಂಗ್ ಅಂತ ಅವ ಕೂದಲನ ಅನ್ನದಾಗ ಬರೋದು ನಮಗೆ. ಹಿಂಗೆ ಮಾಡ್ಕೊಂಡು ನಿಂತು ನಾನಂದು ಐಕಿ ಉಂಡ್ರೆ ಸಾಕಾಗ್ಯದ. ಕೊಳ್ಳಾಗಿ ಎಲು ಬೆದ್ದು ಬಿಟ್ಟವ್ರಿ ಇಂತಲೇ. ಕೊಳ್ಳಾಗ ಒಂದು ತಣ್ಣದು ಎಳಿದು ಬಂಗಾರದ ಕಂಡೊಳಗೆ ಒಂದು ಕಣ್ಣು ಮುಚ್ಚೈತೆ. ಬಂದ್ಲು. ಬನ್ನಿ ಮೇಡಮ್, ಇವತ್ತು ನಮ್ಮ ಮಸ್ಕತ್ನಲ್ಲಿ ಎಲ್ಲ ಜನ ಸೇರಿದ್ದಾರೆ, ವಿಶೇಷ ಕಾರ್ಯಕ್ರಮ ನಡೆದಿದೆ. ಇವರಿಗೆಲ್ಲ ಯಾವ ಅಡುಗೆ ಹೇಳ್ಕೊಡ್ತೀರಾ? ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ವೈಟ್ ರೈಸ್ ಹುಡ್ರು ಮಾಡ್ತಾವ್ರಿ. ವೈಟ್ ಹೇಳಿ ಮೇಡಮ್, ವೈಟ್ ರೈಸ್ ಮಾಡೋದು ಗೊತ್ತೇ ಇಲ್ಲ ನಮಗೆ, ಹೇಗೆ ಮಾಡಿ? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಬೈಕ್ಯಾನಾಗ ಹೋಗ್ತೀವೇನು? ಕಿಚನಿಗೆ ಹೋಗ್ಬೇಕಾ? ಪಕ್ಕದಕ್ಕೆ ಎಲ್ಲದಕ್ಕೆ ಹಿಂಗೆ ರೀ. ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ ನಾವು ಮನೆಗೆ ಬೆಂಕಿ ಹಚ್ತಿದ್ವಿ. ನಾವು ಮನೆಗೆ ಬೆಂಕಿ ಹಚ್ಚಿ ಮಳೆ ಮ್ಯಾಗ ಗಂಡನ ಕೂಡಿಸಿ ಅದನ್ನ ಬುಡಕಿಡ್ಕ್ಯಾಂಡ ಸ್ಟವ್ ಹಚ್ಚಬೇಕು. ಆಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ಬಿಸ್ಲರಿ ವಾಟರ್ ಹಾಕ್ಬೇಕು, ಗೊತ್ತಾ? ವಾಟರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನದ ಕನ್ನಡದ ಶಬ್ದ ಐತಲ್ಲ? ಏನದ? ನೀರು ಕುದಿಯೋದಕ್ಕೆ ಏನು ಶಬ್ದ ಐತೆ? ಗೋಳ್ಳೆ ಬರೋದು. ಒಂದು ಗೋಳ್ಳೆ ಬರ್ತಾವ ಬಿಡು, ಶಬ್ದ ಕೇಳಕತ್ತೀನಿ ನಾನು. ಕಥ ಕಥ ಅಲ್ಲ, ಕೊತ್ತ ಪತ ಪತ ಅಂತ ನೋಡಿ ಅವನ ಲೈ. ಏನು ಅಭ್ಯಾಸ ಬರೋದು? ಊಟದ ನಂತರದ್ದು ಹೇಳಕತ್ತೇನ ಅದು. ಕಥ ಅಥವಾ ಕೊತ. ರನ್ನನ ಗದಾಯುದ್ಧದಲ್ಲಿ ಬರ್ತದ. ಭೀಮನನ್ನ ನೋಡಿರ್ತಕ್ಕಂಥ ದುರ್ಯೋಧನ ನೋಡಿರ್ತಕ್ಕಂಥ ಭೀಮನ ರಕ್ತ ಕುದಿದಂತೆ ಕಥನೆ ಕುದಿಯಿತು. ಕೊತ. ಓಕೆ, ಹೌದಾ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಅಂದ್ರೆ ಕುದಿಬೇಕು. ಮೇಡಮ್ ಎಷ್ಟು ಬಬಲ್ಸ್ ಬರಬೇಕು? ನೋಡು, ಈ ಥರ 1000s ಟುಗೆದರ್ ಜನ ಇದ್ದಾಗ 100s ಟುಗೆದರ್ ಬಬಲ್ಸ್ ಬರುತ್ತೆ. ನಿಮ್ಮ ಮನೇಲಿ ನೀವು ನಿಮ್ಮ ಗಂಡ ಹೆಂಡತಿ ಇಬ್ಬರೇ ಗೂಬೆ ಥರ ಇರೋದ್ರಿಂದ
6 to 8 ಬಬಲ್ಸ್ ಬಂದರೆ ಸಾಕು. ಓಕೆ ಮೇಡಮ್ ಒಂದು ಕ್ವಶನ್. ಏನು? ಒಂದು ವೇಳೆ ಬಬಲ್ಸ್ ಬರದೇ ಇದ್ರೆ ಕೈ ಇಟ್ಟು ನೋಡಬೇಕು. ಅವಾಗಲೇ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಹಾಂ, ಎಂತೆಂತ ಇಷ್ಟೆಲ್ಲ ಮಾಡಿ ಅಡುಗೆ ಮಾಡಿ ಉಣ್ಣಾಕೆ ಕುಂತಿರ್ತೀವಿ ರೀ. ಟಿ ವಿ ಮುಂದೆ ಕುಂತ್ಕೊಂಡು ಮಾತ್ರ ಊಟ ಮಾಡಬೇಡ್ರಮ್ಮ. ಅಲ್ಲಬತ್ತು ಟೈಲೆಟ್ ಅಡ್ವರ್ಟೈಸ್ಮೆಂಟ್ ಅದ್ರಾಗ ಅನ್ನ ಸಾಂಬಾರು ಕಲಿಸಿ ಕುಂತಿರ್ತೀವಿ. ಡಿಂಗ್ ಡಾಂಗ್ ಬೆಲ್ಲಕೈತಿ. ಯಾರು? ಅಬ್ಬಾಸ್. ನಿಮ್ಮ ಟೈಲೆಟ್ನ ಹಳದಿ ಕಲೆ ಹಾಗೇ ಇದೆಯೇ? ಓಯೋ, ಉಣ್ಣಾಕ ನಾವು ಕುಂತಿರ್ತೀವಿ. ಹಾಂ, ಇನ್ನೊಂದೈತೆ, ಒಂದು ಚರಿಗೆ ತೊಗೊಂಡು ಹುಡುಗಿ ಬರ್ತೈತೆ ಒಂದು, ಮಗಳೇ ಎಲ್ಲಿಗೆ ಹೊರಟೆ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗ್ತೀನಿ. ನೀವು ಬೈಲಲ್ಲಿ ಶೌಚ ಮಾಡ್ಯಾ, ಮತ್ತೇನು ಪಡಸಲೇ ಕುಂದಿರ್ಬೇಕನವ ಅಂತ ಅವ್ರು. ಇವೆಲ್ಲ ಮಧ್ಯಾಹ್ನ 12:30 1 ಟೈಮಿಗೆ ಬರ್ತವೆ. ಅದಕ್ಕೆ ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಹೇಳ್ತಾರೆ. ಕುಳಿತು ಊಟ ಮಾಡಬೇಕು. ಇವತ್ತು ಅನಿವಾರ್ಯ ನಿಂತು ಮಾಡಿರಿ. ಕುಳಿತು ಊಟ ಮಾಡಬೇಕು. ಪದ್ಮಾಸನ ಸ್ಥಿತಿಯಲ್ಲಿ ಭುಜವನ್ನು ಬೆನ್ನನ್ನು ನೇರವಾಗಿಸ್ಕೊಂಡು ಊಟ ಮಾಡೋದು ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಆಮೇಲೆ ಬಾಳೆ ಎಲೆಯಲ್ಲಿಯೇ ಊಟ ಶ್ರೇಷ್ಠ ಅಂತ ಹೇಳ್ತಾರೆ. ಈಗ ಬೇಕಾದಷ್ಟು ತಾಟು, ಪೇಪರ್ ಪ್ಲೇಟು, ಇವು ಪ್ಲಾಸ್ಟಿಕ್ ಪ್ಲೇಟ್ಗಳನ್ನು ಮಾತ್ರ ಮಾಡಬಾರ್ದು ಅಂತ ಹೇಳ್ತಾರೆ. ಅನಿವಾರ್ಯ. ಇಷ್ಟು ಜನರಿಗೆ ಬಾಳೆ ಎಲೆ ಎಲ್ತಿರ್ತೀರಿ. ಆ ಗಿಡ ಫಲ ಕೊಡೋದೇ ಎಷ್ಟೋ ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಬಾಳೆ ಗಿಡ. ಈ ಕಾಲಕ್ಕೆ ಅನಿವಾರ್ಯ. ಆದರೆ ಸಾಧ್ಯವಾದಷ್ಟು ತಿಂಗಳದಲ್ಲಿ 2-3 ದಿವಸ ಆದರೂ ಎಲೆಯಲ್ಲಿ ಊಟ ಮಾಡೋಂಥದ್ದು. ವಿಶೇಷವಾಗಿ ಬೆಳ್ಳಿ ತಟ್ಟೆಯಲ್ಲಿ ಊಟ. ಆ ಯೋಗ ನಿಮಗೆ ದೇವರು ಕೊಡಲಿ ಅಂತ ಹಾರೈಸ್ತೀನಿ. ಬೆಳ್ಳಿ ತಟ್ಟೆಯಲ್ಲಿ ಮಾಡುವ ಊಟ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಊಟ. ನಿಮಗೆಲ್ಲ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವಂಥ ಸೌಭಾಗ್ಯ ಸಂಪತ್ತನ್ನು ಈ ದೇಶ ಕೊಡಲಿ ಅಂತ ಹಾರೈಸ್ತಾ